ಮುಜರಾಯಿ ಮತ್ತು ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು ನಾಳೆ 10:30 ಗಂಟೆಗೆ ಭೂಮಿ ಪೂಜೆ ಮಾಡೋಕ್ಕೆ ಬರಲಿದ್ದಾರೆ. ಅವರ ಜೊತೆಗೆ ನಮ್ಮ ಆಹಾರ ಸಚಿವರಾದಂಥ ಕೆ.ಎಚ್. ಮುನಿಯಪ್ಪ ಸಾಹೇಬರು ಬರಲಿದ್ದಾರೆ. ಹಾಗೂ ನಮ್ಮ ಸ್ಥಳೀಯ ಶಾಸಕರಾದ ರೂಪಾ ಶ್ರೀಧರ್ ಮೇಡಮ್ನವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಆದ್ದರಿಂದ ನಾವು ಈ ಒಂದು ಕಾರ್ಯಕ್ರಮಕ್ಕೆ ರೂರಲ್ ಬ್ಲಾಕ್ ಅಧ್ಯಕ್ಷರಾದಂಥ ರಾಧಾಕೃಷ್ಣ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಭೆ ಸೇರಿ ನಾಳೆ ರೂರಲ್ ಪಾರ್ಟಿಯಿಂದ ಹೆಚ್ಚಿನ ಜನಸಂಖ್ಯೆಯಲ್ಲಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಿಂದ ನಮ್ಮ ಪಕ್ಷದ ವತಿಯಿಂದ ಕೂಡ ಆ ಕಾರ್ಯಕ್ರಮ ಆಹ್ವಾನಿಸ್ತಾ ಇದ್ವಿ. ಮತ್ತು ಅವರು ಸ್ವಾತಂತ್ರ್ಯ ಹೋರಾಟಗಾರರಿಂದ ಎಲ್ಲ ಜನಾಂಗದವರು ಕೂಡ ಈ ಒಂದು ಮುಖ್ಯ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ಕೋರುತ್ತಾ, ಮುಂದೆ ಈ ಒಂದು ನಮ್ಮ ಕೆ.ಸಿ. ರೆಡ್ಡಿಯವರ ಕುಟುಂಬ ಸದಸ್ಯರಾದಂಥ ನಮ್ಮ ಕೃಷ್ಣಣ್ಣವರು ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಜನಾಂಗದ ಕೋಲಾರ ಜಿಲ್ಲಾ ರೆಡ್ಡಿ ಜನಸಂಘದ ಗೌರವ ಅಧ್ಯಕ್ಷರಾದಂಥ ಮತ್ತು APMC ಅಧ್ಯಕ್ಷರಾದಂಥ ವಿಜಯರಾಘ ರೆಡ್ಡಿ ಅವರು ಬಂದಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡ್ತಾರೆ. ಮತ್ತು ನಮ್ಮ ಈ ಒಂದು ಸ್ಮಾರಕ ಭವನ ಮತ್ತು ಕೆ.ಸಿ. ರೆಡ್ಡಿ ಅವರು ಮೊದಲಿಂದ ಹೋರಾಡ್ತಕ್ಕಂಥ ನಾರಾಯಣ ರೆಡ್ಡಿ ಫ್ಯಾಮಿಲಿಯಿಂದ ನಮ್ಮ ಶ್ರೀರಾಮ್ ರೆಡ್ಡಿ ಅವರು ಬಂದಿದ್ದಾರೆ. ನಮ್ಮ ಸುಬ್ಬಾರೆಡ್ಡಿ ಅವರು, ರವಿಯಣ್ಣ ಅವರು ಬಂದಿದ್ದಾರೆ. ರೆಡ್ಡಿ ನಮ್ಮ ಟ್ರಸ್ಟ್ ಖಜಾಂಚಿ ಆಗಿರುವಂಥ ಪ್ರಸಾದ್ ರೆಡ್ಡಿ ಮಾಜಿ ಚೇರ್ಮನ್ ಬಂದಿದ್ದಾರೆ. ಭಾಸ್ಕರ್ ರೆಡ್ಡಿ ನಮ್ಮ ಟ್ರಸ್ಟಿಂದ ಅವರು ಬಂದಿದ್ದಾರೆ. ಮತ್ತು ಕೆ.ಸಿ. ರೆಡ್ಡಿ ಅವರು ಎಲ್ಲ ಜನಾಂಗಕ್ಕೆ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದು ಅವರು ಕೇಂದ್ರ ಸಚಿವರಿಂದ ಹಿಡಿದು ರಾಜ್ಯಪಾಲರವರೆಗೂ ಹೋಗಿದ್ದಾರೆ. ಆದ್ದರಿಂದ ಕೆಜಿಎಫ್ನಲ್ಲಿ ಅವರ ಸ್ಮಾರಕವನ್ನು ಮುಂದಿನ ಪೀಳಿಗೆಗೆ ಅವರು ಒಂದು ಪರಿಚಯ ಇರಲಿ ಅಂತ ಶಾಸಕರು ಬಹಳ ಒದ್ದಾಡಿ ಹೃದಯ ಭಾಗದಲ್ಲಿ ನಾಳೆ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದರಿಂದ ದಯಮಾಡಿ ಎಲ್ಲರೂ ನಮ್ಮ ಪಕ್ಷದವರು, ಬೇರೆ ಪಕ್ಷದವರು, ಎಲ್ಲ ಜನಾಂಗದವರು ಆ ಒಂದು ಸಭೆಯಲ್ಲಿ ಭಾಗವಹಿಸಲು ಕೋರುತ್ತಾ, ಪತ್ರಕರ್ತರು ಕೂಡ ವಿಶೇಷವಾಗಿ ಇದನ್ನು ಸ್ವಲ್ಪ ವಿಸ್ತಾರವಾಗಿ ನಾಳೆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ತಾವು ತಮ್ಮಲ್ಲಿ ಕೂಡ ಬೇಡ್ಕೊಳ್ತಾ ಇದ್ದೀವಿ. ಜೈ ಶ್ರೀ. ಸ್ವಾಗತವನ್ನು ಬಯಸ್ತಾ, ನಾಳೆ 25ನೇ ತಾರೀಕು ಸ್ವತಂತ್ರ ಹೋರಾಟಗಾರರು, ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ, ಮೈನಿಂಗ್ ಲೇಬರ್ ಯೂನಿಯನ್ ಪ್ರೆಸಿಡೆಂಟ್ ಆಗಿದ್ದಂಥವರು, ಗಾಂಧಿ ಮತ್ತು ನೆಹರು ಕಾಲದ ಅನುಯಾಯಿಗಳಾಗಿದ್ದಂಥ ಕೆ.ಸಿ. ರೆಡ್ಡಿಯವರ ಒಂದು ಸ್ಮಾರಕವನ್ನು ಕೆ.ಎಚ್. ಮುನಿಯಪ್ಪ ಮತ್ತು ಈಗಿನ ನಮ್ಮ ಜನಪ್ರಿಯ ಶಾಸಕರು ಕಲಾಶೈಲರವರು ಮತ್ತು ಅನೇಕ ಜನರು ಇದಕ್ಕೆ ಒತ್ತು ಕೊಟ್ಟು ನಾಳೆ KGFನ ಹೃದಯ ಭಾಗದಲ್ಲಿ 4.5 ಕೋಟಿಯಲ್ಲಿ ಒಂದು ಸ್ಮಾರಕ ಮತ್ತು ಅವರ ಒಂದು ಹಿಸ್ಟ್ರಿಯನ್ನು ಇದು ಮಾಡಬೇಕಂತೇಳಿ ತೀರ್ಮಾನ ತಗೊಂಡು, ಆದಮೇಲೆ ನಾಳೆ ಈ ಭೂಮಿ ಪೂಜೆಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಚಿವರು, ಮುಜರಾಯಿ ಸಚಿವರು, ಹಿರಿಯ ಮುಖಂಡರು, ಕಾಂಗ್ರೆಸ್ನ ಮುಖಂಡರು ಆಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಆಗಮಿಸ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಈ ಕ್ಷೇತ್ರಕ್ಕೆ ಮತ್ತು ಜಿಲ್ಲೆಯ ಎಲ್ಲ ಜಾತಿ ಜನಾಂಗದ ಮತ್ತು ಸ್ವತಂತ್ರ ಹೋರಾಟಗಾರರಾಗಿದ್ದಂಥ ಕೆ.ಸಿ. ರೆಡ್ಡಿಯವರ ಒಂದು ಸ್ಮಾರಕವನ್ನು ಏನು ಗುದ್ಲಿ ಪೂಜೆಗೆ ಬರ್ತಾ ಇದ್ದಾರೋ ಎಲ್ಲ ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತ ಬೇರ್ಮಂಗಲ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಮತ್ತು KGF ಕಾಂಗ್ರೆಸ್ ಸಮಿತಿ ವತಿಯಿಂದಲೂ ಮತ್ತು ಎಲ್ಲ ಸಾರ್ವಜನಿಕರಿಗೂ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಕೋರ್ತಾ ಇದ್ದೇವೆ. ಅದೇ ರೀತಿ ಇದಕ್ಕೆ ಪ್ರತ್ಯಕ್ಷವಾಗಿ ಪ್ರತ್ಯೇಕವಾಗಿ ಕೂಡ ಸಪೋರ್ಟ್ ಮಾಡಿರ್ತಕ್ಕಂಥ ಗೋವಿಂದರಾಜು ಕೂಡ ಬಹಳ ಹೆಚ್ಚಿನ ಒಂದು ಮುತುವರ್ಜಿ ವಹಿಸಿ ಕಾರ್ಯಕ್ರಮಕ್ಕೆ ಇದಕ್ಕೆ ಒತ್ತು ಕೊಟ್ಟಿರ್ತಾರೆ. ಈ ಸ್ಮಾರಕವನ್ನು ಮಾಡೋಕ್ಕೆ ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮತ್ತು ಎಲ್ಲ ಸಾರ್ವಜನಿಕರು, ಸಮಾಜ ಸೇವಕರು, ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮ ಭಾಗವಹಿಸಿ, ಯಾಕಂದರೆ ಪಕ್ಷಾತೀತ, ಜಾತ್ಯತೀತ ಲೆಜೆಂಡ್, ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದರು, ರಾಜ್ಯ ಮುಖ್ಯಮಂತ್ರಿಗಳಾಗಿದ್ದರು, ಗವರ್ನರ್ ಆಗಿದ್ದರು. ಅಂತಹ ಒಂದು ಹೆಸರಿನಲ್ಲಿ ಪ್ರಪ್ರಥಮವಾಗಿ ಕೋಲಾರ ಜಿಲ್ಲೆಯಲ್ಲಿ ಅವರ ಒಂದು
ಸ್ಮಾರಕವನ್ನು ಮಾಡ್ತಾ ಇರೋದು ಸ್ವಾಗತಾರ್ಹ. ಅದಕ್ಕೆ ನಾವೆಲ್ಲರೂ ಕೂಡ MLA ಅವ್ರಿಗೂ ಮತ್ತು ಸರ್ಕಾರಕ್ಕೆ ಕೂಡ ಇದಕ್ಕೆ ನಾವು ಧನ್ಯವಾದಗಳು ತಿಳಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಂತ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಸ್ವಾಗತವನ್ನು ಬಯಸ್ತಾ, it is the 52nd death anniversary on February 27, K.C. Reddy death anniversary. So after 50 years of history, he is being remembering, people are remembering now. Actually, he started his politics from KGF. Why KGF? KGF at that time was a communist constituencies, especially Subramani, Vasan, and he was a Congress leader at that time. They were all together and making a history of the development of KGF in those days. Against British people, they have made a fasting strike for 15-20 days at those times. At that time, K.C. Reddy was given Ganji and starch for the laborers, 15,000, 20,000 laborers. 15 days they have served him. So there is a close connection between K.C. Reddy and KGF. And then the mining was taken over by the central government. Nehru, Indira Gandhi, Sheikh Abdullah and Vijay Lakshmi Pandit came here. They stayed in that BGML guest house. The guest house is no more now. So that was the relationship between KGF and Hitler. But in those days, they were all together, fought for the freedom. So he is more a public figure than anything else. So no need to talk about politics about him. He belongs to public, not for one category or not for one religion, not for one. Plus, he is also a freedom fighter. So far, I don't know why they have forgotten him. Whereas small freedom fighters are all recognized now. But he is not being recognized. At least now, people are realizing his history. History repeats itself. There is another. He is being remembered now. He is not only here, in Kasampally also. Our Madam Rupa Shashidhar has reserved some 20 acres of land in his name. She wants to have some educational institutions in his name for the future generations. Why all this history means? For the future generations, not for us, for the other youth to follow the people. Although he was a big Jamindar, his father was a big Jamindar, but still, when his father died, he was 16 years old, studied in 8th standard. He was studying in 8th standard. He was educated in our BGML school only, up to 7th standard. 8th he went to school in Bangalore. So he stood 4th rank in SLC. And then passed out from Law College, Chennai, Madras, those days, and got a gold medalist. So he was such an educated person, that also they have forgotten. Then he was practicing law in Kolar. Pattabhiraman was his senior. Then he met Gandhiji there. Gandhiji converted him to freedom fighter. From the day, Gandhiji told, from that day he started wearing khadi. Throughout his life, for 74 years, he was in that uniform. That is K.C. Reddy. Briefly, he belongs to more in KGF because Kasampally is his native place, very near. So he was educated in KGF. He was started his politics in KGF, and he was closely associated with KGF. Another thing is, one event has taken place that I have been telling to the other place. Nehru wanted to see his house in 1951. Then he asked K.C. Reddy, I want to see your palace. Ella sir, I got
got no palace. I am only a Jamindar. My brother is living in the Kasambali. We are not. I don't believe you. You must be a Maharaja's son. I tell them. Then he came and sat down in the BGML guest house, very sadly. Then all the employee leaders and all, they met him. They asked him, why are you sad like this? We are becoming central government employees. Like that spoke. ಏನಪ್ಪ ಮಾಡೋದು, ನಮ್ಮ ವಿಲೇಜ್ ನೋಡಬೇಕಂತೆ, ನಮ್ಮ ಮನೆ ನೋಡಬೇಕಂತೆ, ದಾರಿ ಇಲ್ಲ. ಇಟ್ ವಾಸ್ ಎ ಬುಲಕ್ ಕಾರ್ಟ್ ರೋಡ್ ಅಟ್ ದಟ್ ಟೈಮ್. ದಾರಿ ಇಲ್ಲ ಅಂದರೆ ಅದಕ್ಕೆನಾದ್ರು ಸರ್ ಭಯಪಡ್ರಿಗ ನೆಹರು ಕಾರು ಬಿಟ್ಟು ವರ್ಣೋ ಅದು ಸೇರು ಅಂತ ಹೇಳ್ಬಿಟ್ಟು ದೇ ಮೇಡ್ ಇಟ್ ಇಂಟು 3 shifts, 5,000 people each shift, and made a road to Kasambali in 1 week's time. Then Nehru car came. I was 7 years old then. I didn't see Nehru, Indira Gandhi and all. We went upstairs and saw his Rolls Royce car park la nammo. We saw that car, big car. Appada first car partadu. That is the history of Kesari. Much of the things we don't know. Much of the what he has done in as a minister, union minister, as the governor of Madhya Pradesh, as Allah knew, it has not come. Our Mr. Ravindranath, Professor. History professor he became later. He worked for 13 years in Vidhan Saudha and bought all the details of the Kesari Reddy, and he got PhD for that. But nobody has so far worked what he has done in the union government for 10 years, what he has done 7 years as the governor of Madhya Pradesh. All those details have not come. It's all in Delhi archives. If somebody takes it up, the entire history will come. And also, very important, he was associated with Ambedkar. And he was also one of the members of the Constitution Committee. Out of 350 people, he was also there. That photo is there in that DC office, big photo. Kesari Reddy is sitting along with Ambedkar. He was also a constitutional member. That's about the brief history of the Kesari Reddy. Much of the Kesari Reddy's details of what he has done is still yet to come. If you all the youth people take it up, it will all come out. Thank you for the... ನಮಸ್ಕಾರ. ನಾಳೆ ಏನು 25ನೇ ತಾರೀಕು ನಮ್ಮ ಕೆಸಿ ರೆಡ್ಡಿಯವರ ಭವನದ ಪೂಜೆ ಮಾಡ್ತಾ ಇದ್ದೀವಿ. ನಮ್ಮ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀಮತಿ ರೂಪಕಲಾ ಶಶಿಧರ್ ಅವರು ಒಂದು 4 ಕೋಟಿ ಅಮೌಂಟಲ್ಲಿ ಇಲ್ಲಿ ಒಂದು ಕೆಸಿ ರೆಡ್ಡಿ ಭವನ ನಿರ್ಮಿಸಬೇಕು ಅಂತ ಸರ್ಕಾರದಿಂದ ಸ್ಯಾಂಕ್ಷನ್ ಮಾಡಿಸ್ಕೊಟ್ಟಿದ್ದಾರೆ. ಜೊತೆಗೆ ಅವರ ಸ್ವಾತಂತ್ರ್ಯ ಹೋರಾಟಗಾರರವರು ಇಷ್ಟು ವರ್ಷ ಆಮೇಲೆ ಫಸ್ಟ್ CM ಆಫ್ ಕರ್ನಾಟಕ ಆಗಿಯೂ ಸಹ ಯಾರೂ ತಲೆ ಕೆಡಿಸ್ಕೊಂಡಿರಲಿಲ್ಲ ಇದುವರೆಗೂ. ಇವಾಗ ನಮ್ಮ ಶಾಸಕರು ಅವರ ಒಂದು ಹೆಸರಿನಲ್ಲಿ ಒಂದು ಭವನವನ್ನು ಮಾಡಬೇಕು ಅಂತ ಭಾಳ ಸೀರಿಯಸ್ ಆಗಿ ತಗೊಂಡು 4 ಕೋಟಿಯಲ್ಲಿ ಈ ಒಂದು ಕೆಲಸವನ್ನು ಆರಂಭಿಸೋಕ್ಕೆ ಪ್ರಯತ್ನ ಮಾಡಿದ್ದೀವಿ ಅವ್ರ ಮುಖಾಂತರ. ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಸಾರಿಗೆ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರು, ಮುಜರಾಯಿ ಸಚಿವರು ಮತ್ತು ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು, ಮತ್ತು ನಮ್ಮ ಆಹಾರ ಮಂತ್ರಿಗಳಾದ KH ಮುನಿಯಪ್ಪ ಅವರು ಮತ್ತು ನಮ್ಮ ಶಾಸಕರು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದಕ್ಕೆ ಎಲ್ಲ ನಮ್ಮ ಕುಲ ಬಾಂಧವರು ಮತ್ತು ಎಲ್ಲ ಜನಾಂಗದವರು ಎಲ್ಲರನ್ನೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸ್ಬೇಕಂತ ಈ ಒಂದು ಪತ್ರಿಕೆ ಮುಖಾಂತರ ಎಲ್ಲರಿಗೂ ತಿಳಿಸಬೇಕು ಅಂತ ಹೇಳ್ತಾ ಈ ಒಂದು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಸ್ಟ್ಯಾಚ್ಯೂ ಮಾಡಬೇಕು ಅದೆಲ್ಲ ಮೊದಲು KH ಮುನಿಯಪ್ಪ ಅವರು, ರಾಮಲಿಂಗಾರೆಡ್ಡಿ ಅವರು, HK ಪಾಟೀಲ್ ಅವರು, ನಮ್ಮ ಶಿವಶಂಕರ್ ರೆಡ್ಡಿ ಅವರು ಇದಕ್ಕೆಲ್ಲ
ಅವ್ರ ಒಪ್ಪಣೆನೇ, ಅವರೇ ಭಾಳ ಸೀರಿಯಸ್ ಆಗಿ ತಗೊಂಡು ವಿಧಾನಸೌಧ ಮುಂದ್ಗಡೆ ನಮ್ಮ ಕೇಸರಿ ಅವ್ರ ಸ್ಟ್ಯಾಚು ಮಾಡಬೇಕಾದ್ರೆ ಇವರೆಲ್ಲ ಕಾರಣ ಭಾಳ ಕಷ್ಟಪಟ್ಟು ಶ್ರಮವಶ ಒಂದು ಕೆಲಸವನ್ನು ಮಾಡಿದ್ರು. ಅದಾದಮೇಲೆ ಇಲ್ಲಿ 20 ಎಕರೆ ಲ್ಯಾಂಡ್ ಕೊಟ್ಟು ನಮ್ಮ ಶಾಸ್ತ್ರ ಮುಖಾಂತರ ಲ್ಯಾಂಡ್ ರೆವಿನ್ಯೂ ಮುಖಾಂತರ ತಗೊಂಡು ಅದರಲ್ಲಿ ಅವರ ಒಂದು ಸಂಕೀರ್ಣವನ್ನು ಮಾಡಬೇಕು, ಒಂದು ಮ್ಯೂಸಿಯಂ ಮಾಡಬೇಕು ಅಂತ ಎಲ್ಲ ಒಂದು 20 ಎಕರೆ ಲ್ಯಾಂಡನ್ನು ಕೊಡಿಸಿದ್ದಾರೆ. ಅದರಲ್ಲಿಯೂ ಸಹ ಕೇಸರಿ ಡೇಸ್ನಲ್ಲಿ ಏನಾದರೂ ಒಂದು ಮ್ಯೂಸಿಯಮ್ಮು ಯಾವುದೋ ಒಂದು ಕೆಲಸ ಮಾಡಬೇಕು ಅಂತ ಮೇಡಮ್ ಅವರು ಭಾಳ ಇಂಟ್ರೆಸ್ಟ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಆ ಒಂದು ವಿಚಾರದಲ್ಲಿ. ಈ ಒಂದು ಭವನ ಕೂಡ ಇಲ್ಲಿ ಬರಬೇಕಂದ್ರೆ ಶ್ರಮಾವಶ್ಯ ಮಾಡಿದ್ದು ನಮ್ಮ ರೂಪಕಲಾ ಶಶಿಧರ್ ಅವರು. ಆಮೇಲೆ ಕೋಲಾರದಲ್ಲಿ ಆ್ಯಕ್ಚುಲಾಗಿ ಕೋಲಾರ ಡಿಸ್ಟಿಕ್ಟು ಆದ್ರೂ ಜಿಲ್ಲೆ ಆದ್ರೂ ಅಲ್ಲಿ ನಮ್ಮ ಕೇಸರಿ ರೆಡ್ಡಿ ಅವರ ಒಂದು ಯಾವುದೇ ಒಂದು ಶಾಶ್ವತವಾದ ಒಂದು ಶಿಲೆ ಇಲ್ಲ. ಅದಕ್ಕೋಸ್ಕರ ನಮ್ಮ ಶ್ರೀನಿವಾಸ ಗೌಡರು ಮಾಜಿ ಸಚಿವರು ಶ್ರೀನಿವಾಸ ಗೌಡರು ಆ್ಯಕ್ಚುಲಾಗಿ ಒಂದು ಕೇಸರಿ ರೆಡ್ಡಿ ಅವರ ಒಂದು ಶಿಲೆಯನ್ನು ಅಲ್ಲಿ ಮಾಡಿಸ್ಬೇಕು ಅಂತ ಪಾಪ ಆರ್ಡರ್ ಕೊಟ್ಟು ಒಂದು 10 ಲಕ್ಷ ಕೈಯಿಂದ ಕೊಟ್ಟು ಸ್ಟ್ಯಾಚು ಎಲ್ಲ ರೆಡಿ ಮಾಡಿಸಿದ್ದಾರೆ. ಬಟ್ ಅದು ಇನ್ನೂ ಅನಾವರಣ ಆಗಿಲ್ಲ. ಅದಕ್ಕೆ ನಮ್ಮ ಕಮ್ಯುನಿಟಿ ಕಡೆಯಿಂದ ಜೊತೆಗೆ ಎಲ್ಲ ಶಾಸಕರು ಜಿಲ್ಲೆ ಶಾಸಕರು ಎಲ್ಲ ಶಾಸಕರು ನಮ್ಮ ಮೇಡಮ್ ಸೇರಿ ಎಲ್ಲ ಶಾಸಕರು ಅದಕ್ಕೊಂದು ಒತ್ತು ಕೊಟ್ಟು ಆ ಒಂದು ಸ್ಟ್ಯಾಚ್ಯೂಯನ್ನು ನಮ್ಮ DC ಆಫೀಸ್ ಮುಂದ್ಗಡೆ ಅಲ್ಲಿ ಅವರು ಸ್ಥಾಪಿಸಬೇಕು ಅಂತ ಮೊನ್ನೆನೇ ಒಂದು ಮೀಟಿಂಗೆಲ್ಲ ಒಂದು 2-3 ಮೀಟಿಂಗ್ ಆಗಿದೆ ಇದರ ವಿಚಾರವಾಗಿ. ಅದನ್ನು ಸಹ ಅಲ್ಲಿ ಕೇಸರಿ ರೆಡ್ಡಿ ಅವರ ಸ್ಟ್ಯಾಚ್ಯೂವನ್ನು ನಿರ್ಮಿಸಬೇಕು ಅಂತ ಒಂದು ತೀರ್ಮಾನ ತಗೊಂಡಿದ್ದಾರೆ. DC ಅವರು ಕೂಡ ಸರ್ಕಾರಕ್ಕೆ ಬರೆದು ಪರ್ಮಿಷನ್ ಕೊಡಿಸ್ತೀವಿ ಮಾಡ್ತೀವಿ ಅಂತಲೂ ನಮಗೆ ಭರವಸೆ ಕೊಟ್ಟಿದ್ದಾರೆ. ಆ ಒಂದು ಕೆಲಸನೂ ಸಹ ಅಲ್ಲಿ ಆಗ್ತಾಯಿದೆ. ಮತ್ತು ಇಲ್ಲಿಯೂ ನಾವು ಈ ಭವನವನ್ನು ಇದೇ ಟೈಮಲ್ಲಿ ನಾವು ಮಾಡಬೇಕಂತ ಮೇಡಮ್ ಮುಖಾಂತರ ಎಲ್ಲ ಅವರು ಭಾಳ ಕಷ್ಟಪಟ್ಟು ಮಾಡ್ತಾಯಿದ್ದಾರೆ. ನಾವು ಜೊತೆ ಇದ್ದೀವಿ, ಎಲ್ಲರೂ ಸೇರಿ ಆ ಒಂದು ಕೆಲಸವನ್ನು ಮಾಡೋಣ ಅಂತ ಪ್ರೋಗ್ರಾಮ್ಗೆ ರೋಜ್ ಅವರು ಬರ್ತಾ ಇಲ್ಲ, ದೇವಸ್ಥಾನದ ವಿಚಾರವಾಗಿ ಬರ್ತಾ ಇದ್ದಾರೆ. ದಿನ ಏನಂದರೆ ನಮ್ಮ ರೆಡ್ಡಿ ಜನಾಂಗದ ನಮ್ಮ ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿಗಳು ಕೇಸರಿ ರೆಡ್ಡಿ ಅವರ ಸ್ಮಾರಕ ಭವನಕ್ಕೆ 4 ಕೋಟಿ ಅನುದಾನದಲ್ಲಿ ಮಂಜೂರು ಮಾಡಿರ್ತಕ್ಕಂಥ ನಮ್ಮ ಸನ್ಮಾನ್ಯ ಶ್ರೀ ಡಾಕ್ಟರ್ ರೂಪಕಲಾ ಶಶಿಧರ್ ಮೇಡಮ್ ಅವರ ಒಂದು ಕೊಡುಗೆ ಅಪಾರವಾದದ್ದು. ಅವರು ಈ ಕೇಸರಿ ರೆಡ್ಡಿ ಅವರು ನಮ್ಮ ಕ್ಷೇತ್ರಕ್ಕೆ ಒಂದು ಒಳ್ಳೆಯ ಅಭಿವೃದ್ಧಿ ಪ್ರಥಮ ಮುಖ್ಯಮಂತ್ರಿ ಆಗಿದ್ದರಿಂದ ಆ ಅಮ್ಮನಿಗೆ ಒಂದು ಏನೋ ಈ ಕ್ಷೇತ್ರಕ್ಕೆ ಒಂದು ಕೊಡುಗೆ ಕೊಡಬೇಕು. ಕೇಸರಿ ರೆಡ್ಡಿ ಅವ್ರನ್ನ ಯಾರೂ ಗುರುತಿಸಿಲ್ಲ ಇಲ್ಲಿ. ನಾವಾದರೂ ನಾವು ಈ ಕ್ಷೇತ್ರದ MLA ಆಗಿರೋದ್ರಿಂದ ನಾವು ಆ ಕೇಸರಿ ರೆಡ್ಡಿ ಅವ್ರನ್ನ ಗುರುತಿಸ್ಬೇಕಂತ ಅವರು ಮಾಡಿರ್ತಕ್ಕಂಥ ಪ್ರಯತ್ನ ನಮ್ಮ ಪೂಜೆ ಗುರುಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ KH ಮುನಿಯಪ್ಪಾಜಿ ಅವರು, ಆಹಾರ ನಿಗಮದ ಅಧ್ಯಕ್ಷರು, ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು, ಇವರೆಲ್ಲ ಅವರ ಅನುದಾನದಲ್ಲಿ ಕೊಡುಗೆ ಕೊಟ್ಟಿರೋದ್ರಿಂದ ಅವರಿಗೆ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೂ, KH ಮುನಿಯಪ್ಪ ಸಾಹೇಬ್ರಿಗೂ, ನಮ್ಮ ರೂಪಕಲಾ ಶಶಿಧರ್ ಮೇಡಮ್ ಅವ್ರಿಗೂ ಹಾಗೂ ನಮ್ಮ ಬೇಲಳ್ಳಿ ಗೋವಿಂದಗೌಡರು ಅವ್ರಿಗೂ, ನಮ್ಮ SC ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ SC ಜನಾಂಗಕ್ಕೆ ವಿಶೇಷವಾದ ಕೊಡುಗೆ ಕೊಟ್ಟಿರ್ತಾರೆ. ಅವರು ಏನು SCಗಳಂದರೆ ಅವ್ರಿಗೊಂದು ಪ್ರಾಣ. ಕೇಸರಿ ರೆಡ್ಡಿ ಅವ್ರಿಗೆ ಅದು 100 ವರ್ಷಗಳ ಇತಿಹಾಸ. ನಾವು ಕೂಡ ಅವಾಗ ಹುಟ್ಟಿರಲಿಲ್ಲ. ಅವರು ನಮ್ಮ ಪ್ರಥಮ ಮುಖ್ಯಮಂತ್ರಿ ಆಗಿದ್ದಾಗ ನಾವು ಕೂಡ ಹುಟ್ಟಿರಲಿಲ್ಲ. ಆವಾಗ ಅವರು SC ಮನೆಗಳು ಹೋದಾಗ SC ಮನೆಗಳಲ್ಲಿ ನೀರು ಕುಡಿದಿರ್ತಾರೆ ಅಂತ ಒಂದು ಕಾರಣಾಂತರಗಳಿಂದ ಅವ್ರನ್ನ ಸೋಲಿಸಿರ್ತಾರೆ. ಏನೋ ನಮ್ಮ ಅದರ್ ಕ್ಯಾಶ್ ಅಯ್ಯೋ ಇವ್ರು SC ಮನೆಗೆ ಹೋದ್ರು ಅಂತ ಆ SC ಜನಾಂಗದ ಎಲ್ಲರೂ ನಮ್ಮ SC ಜನಾಂಗದವರೆಲ್ಲ ಇವಾಗ ಕೇಸರಿ ರೆಡ್ಡಿ ಅವ್ರ ಕುಟುಂಬಕ್ಕೆ ನಾವು ಚಿರಋಣಿಯಾಗಿ ಇರ್ತೀವಿ. ನಾವು ಮುಂದಿನ ದಿನಗಳಲ್ಲಿ ರೆಡ್ಡಿ ಜನಾಂಗಕ್ಕೆ ನಾವು ಅವ್ರ ಪಾದಗಳಿಗೆ ನಮಸ್ಕಾರ ಮಾಡಿಕೊಂಡು ಅವ್ರ ಹಿಂದೆ ನಾವು ಬೆನ್ನೆಲುಬಾಗಿರ್ತೀವಿ SC ಜನಾಂಗ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೇನೆ. ಕರ್ತ ಬಂಧುಗಳೇ, KC ರೆಡ್ಡಿ ಫ್ರೀಡಮ್ ಫೈಟರ್ ಕಾಂಗ್ರೆಸ್ನಲ್ಲಿ ಅವರು ಫಸ್ಟ್ ಚೀಫ್ ಮಿನಿಸ್ಟರ್ ಇದ್ದಾಗ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ರೋಡ್ ಇಲ್ದಿರ್ತಾ ಇತ್ತು, ಕ್ಯಾಶಂಬಳ್ಳಿಗೆ ರೋಡು, ಆ ರೋಡ್ ಕೂಡ ಮೈಚೋರೆ ಮಾಡಿಸಿರೋದು, ನಾವು ಮಾಡಿಕೊಡ್ತೀವಿ ಅಂತ ಒಳ್ಳೆ ಕೆಲಸ ಮಾಡಿದ್ದಾರೆ. ಎಲ್ಲ ಜನಾಂಗಕ್ಕೂ ಅಭಿವೃದ್ಧಿ ಮಾಡಿದ್ದಾರೆ. ಅವ್ರಿಗೆ ಒಂದೇ ಜನಾಂಗಕ್ಕಲ್ಲ, ಕರ್ನಾಟಕ ಸ್ಟೇಟ್ ಫಸ್ಟ್ ಚೀಫ್ ಮಿನಿಸ್ಟರ್ ಅವರು. ಅದಕ್ಕೋಸ್ಕರ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರ ಜೊತೆ ನಾವು ನಾವಿರ್ತೀವಿ. ಧನ್ಯವಾದ.